ಅಗತ್ಯ ಬಿದ್ರೆ ಸಮರ್ಥ ಶಾಮನೂರು ನಾಮಪತ್ರ ವಾಪಸ್. ಕೆಪಿಸಿಸಿ ಸಾರಥಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಳ್ಳೆ ದಿನ ಅನ್ನೋ ಕಾರಣಕ್ಕೆ ಸಮರ್ಥ ನಾಮಪತ್ರ ಅಷ್ಟೇ. ಅಗತ್ಯ ಬಿದ್ರೆ ವಾಪಸ್ ಪಡಿತೇವೆ, ಹಿಂಪಡಿತೇನೆ ಅಂತ ಹೇಳಿದ್ದಾರೆ. ಅಗತ್ಯ ಬಿದ್ರೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಈ ಮಾತನ್ನ ಹೇಳಿದ್ದಾರೆ. ಒಗ್ಗಟ್ಟಿನಿಂದ ಕೆಲಸ ಅಂತ ಎಲ್ಲಾ ಹೇಳಿದ್ದಾರೆ. ಶೀಘ್ರವೇ ಅಭ್ಯರ್ಥಿ ಹೆಸರನ್ನ ಘೋಷಿಸುತ್ತೇವೆ. ಸ್ಫೋಟಕ ಹೇಳಿಕೆ ಕೊಟ್ಟಿದ್ದ ಡಿಸಿಎಂ ಡಿಕೆ ಶಿವಕುಮಾರ್. ಮುಸ್ಲಿಮರಿಗೆ ಇನ್ನು ಟಿಕೆಟ್ ಅವಕಾಶ ಇದೆಯಾ, ಏನಾರ ಚಾನ್ಸಸ್ ಸಿಗಬಹುದಾ, ಸೈಫುಲ್ಲಾ ಅಬ್ದುಲ್ ಜಬ್ಬಾರ್ ಸಾದಿಕ್ಗೆ ಅವಕಾಶ ಇದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಅಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಸಿಗಬೇಕು ಅನ್ನುವಂಥ ಕೂಗು ಜೋರಾಗಿಯೇ ಇದೆ. ಹಾಗಾಗಿ ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತಹ ಈ ಮಾತುಗಳು ಕೂಡ ಒಂದ್ ರೀತಿಯ ಕುತೂಹಲವನ್ನ ಮೂಡಿಸಿದ ಜೊತೆಗೆ ಟಿಕೆಟ್ ಅವಕಾಶ ಇನ್ನು ಮುಸ್ಲಿಮರಿಗೆ ಇದೆಯಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಯನ್ನು ಮೂಡಿಸುತ್ತೆ. ಅಗತ್ಯ ಬಿದ್ರೆ ಶಾಮನೂರು ಕುಟುಂಬದಿಂದ ಏನು ಟಿಕೆಟ್ ಕೊಟ್ಟಿದ್ದಾರೆ ಅಂದ್ರೆ ಸಮರ್ಥ್ಗೆ, ಆ ಸಮರ್ಥ ಶಾಮನೂರು ನಾಮಪತ್ರ ಅಗತ್ಯ ಬಿದ್ರೆ ವಾಪಸ್ ಅನ್ನುವಂಥದ್ದು ಕೆಪಿಸಿಸಿ ಸಾರಥಿ ಡಿಕೆ ಶಿವಕುಮಾರ್ ಅವರೇ ಹೇಳಿರುವಂತದ್ದು. ಈ ಹೇಳಿಕೆ ಸಂಚಲನವನ್ನ ಮೂಡಿಸಿದೆ. ಎಲ್ಲರ ಅಭಿಪ್ರಾಯ ಕೇಳಿದ್ದೀವಿ. ಈಗ ನಾನು ಎಲ್ಲರೂ ಒಮ್ಮತದಿಂದ ಯಾರೇ ಮಲ್ಲಿಕಾರ್ಜುನ್ ಕೂಡ ಹಾಗೆ ಹೇಳೋದು ನಾನು ಬೇಕಾದ್ರೆ ಕೆಲಸ ಮತ್ತು ಬೇರೆ ಮಲ್ಲಿಕಾರ್ಜುನ್ ಹೇಳಿದ್ದಾರೆ ಮೈನಾರಿಟಿ ಲೀಡರ್ಸ್ ಕೂಡ ಅವರೆಲ್ಲ ಪಾರ್ಟಿಗೋಸ್ಕರ ನಾವು ಒಗ್ಗಟ್ಟಿನಿಂದ ಪಾರ್ಟಿಯನ್ನು ಅವರು ಕೂಡ ಇವತ್ತೇ ತೀರ್ಮಾನ ಮಾಡಿ ಕಳಿಸ್ತೀವಿ. ಅಲ್ಲಿ ಸಿಸಿ ಅವ್ರು ಕೂತ್ಕೊಂಡು ನಮ್ಗೆ ಎಲ್ಲರ ಅಭಿಪ್ರಾಯ ಕೇಳಿದ್ದೀವಿ. ಈಗ ನಾನು ಎಲ್ಲರೂ ಕೂಡ ಒಮ್ಮತದಿಂದ ಯಾರೇ ಮಲ್ಲಿಕಾರ್ಜುನ್ ಕೂಡ ಅಗತ್ಯ ಬಿದ್ರೆ ಸಮರ್ಥ ಶಾಮನೂರು ನಾಮಪತ್ರ ವಾಪಸ್ ಅನ್ನುವಂಥದ್ದು. ಕೆಪಿಸಿಸಿ ಸಾರಥಿ ಡಿಕೆ ಶಿವಕುಮಾರ್ ಈ ಹೇಳಿಕೆ ಸಂಚಲನವನ್ನ ಮೂಡಿಸಿದೆ. ಒಳ್ಳೆ ದಿನ ಅನ್ನೋ ಕಾರಣಕ್ಕೆ ಸಮರ್ಥ ನಾಮಪತ್ರ ಸಲ್ಲಿಕೆ, ಅಗತ್ಯ ಬಿದ್ರೆ ಹಿಂಪಡಿತೇನೆ ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಹಾಗಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅನ್ನುವಂಥ ಅಗತ್ಯ ಖಂಡಿತವಾಗಿಯೂ ಇದೆ. ಶೀಘ್ರವೇ ನಾವು ಅಭ್ಯರ್ಥಿಗಳ ಹೆಸರುಗಳನ್ನ ಘೋಷಣೆ ಮಾಡ್ತೇವೆ. ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಂತ ಡಿಸಿಎಂ ಡಿಕೆ ಶಿವಕುಮಾರ್. ಮುಸ್ಲಿಮರಿಗೆ ಈ ಒಂದು ಟಿಕೆಟ್ ಸಿಗುವಂತ ಅವಕಾಶ ಇನ್ನೂ ಇದೆಯಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತ ಈ ಮಾತುಗಳಿದೆಯಲ್ಲ, ಇದು ಮುಸ್ಲಿಮರಿಗೆ ಇನ್ನೂ ಟಿಕೆಟ್ ಸಿಗೋದಕ್ಕೆ ಅವಕಾಶ ಇದೆಯಾ ಅಂತ ಅನಿಸ್ತಾ ಇದೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನಿಜಕ್ಕೂ ಒಂದು ರೀತಿಯಾಗಿ
ರಾಜ್ಯ ರಾಜಕೀಯದಲ್ಲೇ ಸಂಚಲನವನ್ನ ಮೂಡಿಸಿದೆ, ಕುತೂಹಲವನ್ನ ಮೂಡಿಸಿದೆ. ದಾವಣಗೆರೆಯಲ್ಲಿ ಯಾರಿಗೆ ಟಿಕೆಟ್ ಅನ್ನುವಂಥದ್ದು. ಮತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಒಳ್ಳೆ ದಿನ ಅಂತ ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ, ಆದ್ರೆ ಅಗತ್ಯ ಬಿದ್ರೆ ನಾಮಪತ್ರವನ್ನ ಹಿಂದೆ ಅನ್ನುವಂತೆ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಒಗ್ಗಟ್ಟಿನಿಂದ ಕೆಲಸ ಮಾಡುವಂತ ಅಗತ್ಯವಿದೆ. ಶಾಮನೂರು ಕುಟುಂಬವೂ ಕೂಡ ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಮುಸ್ಲಿಮರಿಗೆ ಈ ಮೂಲಕ ಇನ್ನೂ ಟಿಕೆಟ್ಗೆ ಅವಕಾಶ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟು ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವರ ಹೇಳಿಕೆ ಕೂಡ.